ಸ್ನೇಹಿತರೆ, ನೆರೆಯ ತಮಿಳುನಾಡು ಚಿತ್ರರಂಗದ ದಳಪತಿ ಅಲ್ಲಿನ ಸರ್ಕಾರದ ದಳಪತಿಯಾಗುವ ಸಂದರ್ಭ ಕೊನೆಗೂ ಬಂದಿದೆ. ದ್ರಾವಿಡ ಪಕ್ಷಗಳು ಏನೆಲ್ಲ ಸರ್ಕಸ್ ಮಾಡಿದ್ರು, ರೆಸಾರ್ಟ್ ಪಾಲಿಟಿಕ್ಸ್ ಮಾಡಿದ್ರು, ಬಗ್ಗಲಿಲ್ಲ. ರಾಜ್ಯಪಾಲರೇ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸುವ ಪ್ರಯತ್ನ ಮಾಡಿದ್ರು. ಮೂರ್ಮೂರು ಬಾರಿ ಬೆಂಬಲ ಪತ್ರ ತನ್ನಿ ಅಂತ ಅಲಿಸಿದ್ರು, ಬಗ್ಗಲಿಲ್ಲ. ವಿಚಾರ ಸುಪ್ರೀಂ ಕೋರ್ಟ್ ಅಂಗಳಕ್ಕೂ ಹೋಗಿದೆ. ಈಗ ಕೊನೆಗೂ 118 ಶಾಸಕರ ಬೆಂಬಲವನ್ನ ದಳಪತಿ ಅಥವಾ ತಲಬದಿ ವಿಜಯ್ ತಂದೆ ಬಿಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ತಮಿಳುನಾಡು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಬಹುದು. ತಮಿಳುನಾಡಿನಲ್ಲಿ ದಶಕಗಳಲ್ಲೇ ಮೊದಲ ನಾನ್ ದ್ರಾವಿಡಿಯನ್ ಪಕ್ಷದ ಸರ್ಕಾರ ಬಂದೇ ಬಿಟ್ಟಿದೆ. ವಿಜಯ್ ಈಗಾಗಲೇ ತಮಿಳುನಾಡಿನ ಚೀಫ್ ಸೆಕ್ರೆಟರಿ ಭೇಟಿ ಮಾಡಿ ಆಗಿದೆ. ಅನ್ಅಫಿಷಿಯಲ್ ಆಗಿ ಸಿಎಂ ಆಗಿದೆ. ಈಗ ಅಧಿಕೃತವಾಗಿ ಪ್ರಮಾಣ ವಚನ ಸ್ವೀಕರಿಸೋದೊಂದೇ ಬಾಕಿ. ಹಾಗಿದ್ರೆ ಮೇ 4ನೇ ತಾರೀಕು ಚುನಾವಣಾ ರಿಸಲ್ಟ್ ಬಂದು ವಿಧಾನಸಭೆ ಅತಂತ್ರ ಆದಮೇಲೆ, ಹಂಗ್ ಅಸೆಂಬ್ಲಿ ಆದಮೇಲೆ ಏನೇನ್ ಬೆಳವಣಿಗೆಗಳಾದವು, ಟಿವಿಕೆ ಪಾರ್ಟಿ ಅಧಿಕಾರ ಹಿಡಿಬಾರ್ದು ಅಂತ ಏನೇನೆಲ್ಲ ಸರ್ಕಸ್ ಮಾಡಿದ್ರು, ಈಗ ಪ್ರಮಾಣ ವಚನವನ್ನ ಬೋಧಿಸೋದನ್ನು ಕೂಡ ಯಾಕೆ ಡಿಲೇ ಮಾಡ್ತಿದ್ದಾರೆ? ಜಸ್ಟ್ ಮಾರ್ಜಿನ್ನಲ್ಲಿ ಸಿಂಪಲ್ ಮೆಜಾರಿಟಿಯಲ್ಲಿ ಅಧಿಕಾರ ಹಿಡಿತಾ ಇರುವ ವಿಜಯ್ ಸರ್ಕಾರ ನಿಜಕ್ಕೂ 5 ವರ್ಷ ನಿಲ್ಲುತ್ತಾ? ಇಲ್ಲಿ ಮಾಜಿ ಸಿಎಂ ಸ್ಟಾಲಿನ್ ಲೆಕ್ಕಾಚಾರ ಏನು? ಸ್ಟಾಲಿನ್ 6 ತಿಂಗಳು ಹೊಡೆಯುವ ತಂತ್ರ ಮಾಡ್ತಿದ್ದಾರಾ? ಕೊಟ್ಟಿರುವ ಪ್ರಾಮಿಸ್ಗಳನ್ನ ವಿಜಯ್ ಈಡೇರಿಸದಿದ್ರೆ 6 ತಿಂಗಳಿಗೆ ಸರ್ಕಾರ ಬೀಳುತ್ತಾ? ಅಸಲಿಗೆ ಈ ವಿಜಯ್ ಯಾರು, ಎಲ್ಲಿಂದ ಬಂದ್ರು? ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ತಮಿಳುನಾಡಿನ ಇತಿಹಾಸದಲ್ಲೇ ಹಿಂದೆಂದು ಕಾಣದ ರೀತಿಯಲ್ಲಿ ಒಬ್ಬ ನಟ ಕೇವಲ ಒಂದೇ ಒಂದು ಚುನಾವಣೆಯಲ್ಲಿ ಇಡೀ ಸಿಸ್ಟಮ್ ಅನ್ನೇ ಅಲ್ಲಾಡಿಸಿ ಬಿಟ್ಟಿದ್ದು ನಿಮ್ಗೆ ಗೊತ್ತೇ ಇದೆ. ಆದರೆ ಸಿಂಗಲ್ ಮೆಜಾರಿಟಿ ಪಾರ್ಟಿಯಾಗಿ ಹೊರಹೊಮ್ಮಿ 4 ದಿನವೇ ಕಳೆದಿದ್ರು. ಸರ್ಕಾರ ರಚಿಸಿ ಮೆಜಾರಿಟಿ ಪ್ರೂವ್ ಮಾಡುವ ಚಾನ್ಸ್ ಟಿವಿಕೆ ಪಕ್ಷಕ್ಕೆ ಸಿಕ್ಕಿರಲಿಲ್ಲ. 5-6 ವರ್ಷ ಹಿಂದಕ್ಕೋದ್ರೆ ಕರ್ನಾಟಕದಲ್ಲೇ ಬಿಜೆಪಿಗೆ ಬಹುಮತ ಇಲ್ದಿದ್ರು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅನ್ನುವ ಕಾರಣಕ್ಕೆ ಸರ್ಕಾರ ರಚನೆಗೆ ಅವಕಾಶ ಸಿಕ್ಕಿತ್ತು. ಆಮೇಲೆ ಬಹುಮತ ಸಾಬೀತು ಪಡಿಸೋದಕ್ಕಾಗದೆ ಸರ್ಕಾರ ಬಿತ್ತು. ಕೇಂದ್ರದಲ್ಲಿ ವಾಜಪೇಯಿಗೂ ಮೈನಾರಿಟಿ ಸರ್ಕಾರ ರಚನೆಗೆ ಅವಕಾಶ ಸಿಕ್ಕಿತ್ತು. ಯಾಕಂದ್ರೆ ರಾಷ್ಟ್ರಪತಿ ಆಗ್ಲಿ ರಾಜ್ಯಪಾಲರಾಗ್ಲಿ ಅವರ ಕೆಲಸನೇ ಅದು, ಸರ್ಕಾರ ರಚನೆಗೆ ಚಾನ್ಸ್ ಕೊಡಬೇಕು. ಬಹುಮತ ಸಾಬೀತುಪಡಿಸೋದು ಪಕ್ಷಕ್ಕೆ ಬಿಟ್ಟಿದ್ದು. ಆದರೆ ತಮಿಳುನಾಡಿನಲ್ಲಿ ಹಾಗಾಗ್ಲಿಲ್ಲ. ವಿಜಯ್ ಅವರು ರಾಜ್ಯಪಾಲರ ಹತ್ರಕ್ಕೋಗಿ ನಾನು ಸರ್ಕಾರ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ರಾಜ್ಯಪಾಲರು ನಿಮ್ಮ ಹತ್ರ 118 ಜನ ಇದ್ದಾರೆ ಅಂತ ಪ್ರೂಫ್ ಕೊಡಿ ಅಂದ್ರು. ಇದರ ಬಗ್ಗೆ ಸಾಕಷ್ಟು ಡಿಬೇಟ್ ನಡೀತಾ ಇದೆ. ರಾಜ್ಯಪಾಲರು ಆ ರೀತಿ ಕೇಳಿದ ಮೇಲೇನೆ ತಮಿಳುನಾಡಿನಲ್ಲಿ ಅಸಲಿ ಆಟ ಶುರುವಾಗಿದ್ದು. ಆದರೆ ವಿಜಯ್ ಅದನ್ನ ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದು ಆಯಿತು. ಕಾಂಗ್ರೆಸ್ ಸೇರಿದಂತೆ ಎಡಪಕ್ಷಗಳ ಬೆಂಬಲವನ್ನು ಸಂಪಾದಿಸಿ ಈಗ ಸಿಂಪಲ್ ಮೆಜಾರಿಟಿ ಜೊತೆ ಸರ್ಕಾರ ರಚನೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಕಳೆದ 3 ದಿನಗಳಲ್ಲಿ ಆದ ಇವೆಂಟ್ಗಳ ಟೈಮ್ ಲೈನ್ ನೋಡೋದಾದ್ರೆ, ಮೇ 5ನೇ ತಾರೀಕು ವಿಜಯ್ ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದರು. ತಕ್ಷಣ ರಾಜಭವನಕ್ಕೋಗಿ ಗವರ್ನರ್ ರಾಜೇಂದ್ರ ಅರ್ಲೇಕರ್ ಇವರು ಗೋವಾ ಮೂಲದ ಮಾಜಿ ಬಿಜೆಪಿ ನಾಯಕ ಕೂಡ, ಅವರನ್ನ ಭೇಟಿ ಮಾಡಿ ಸರ್ಕಾರ ರಚನೆಗೆ ಅವಕಾಶ ಕೇಳಿದ್ರು. ಆದರೆ ಗವರ್ನರ್ ಅವರು ಸಂಪೂರ್ಣ ಲೆಟರ್ ಕೇಳಿದ್ರು. ವಿಜಯ್ ಅವರು ಅದೇ ರಾತ್ರಿ ಸೈಲೆಂಟ್ ಆಗಿ ಕಾಂಗ್ರೆಸ್ ಮತ್ತು ಎಡ ಪಕ್ಷಗಳಿಗೆ ಪತ್ರ ಬರೆದು ಸಪೋರ್ಟ್ ಕೇಳಿದ್ರು. ಮೇ 6 ಕಾಂಗ್ರೆಸ್ ತನ್ನ 5 MLAಗಳ ಬೆಂಬಲವನ್ನ ಟಿವಿಕೆಗೆ ಘೋಷಣೆ ಮಾಡ್ತು. ಇದು ಷರತ್ತುಬದ್ಧ ಬೆಂಬಲ. ಕಂಡೀಷನ್ ಇದೆ. ಕಾಂಗ್ರೆಸ್ನ ಒಂದು ಕಂಡೀಷನ್ ಏನಂದ್ರೆ, ನೀವು ಬಿಜೆಪಿಯನ್ನ ಹತ್ತಿರ ಸೇರಿಸ್ಕೋಬಾರ್ದು, ಜೊತೆಗೆ ಕ್ಯಾಬಿನೆಟ್ ಹಾಗೂ ಕಮಿಟಿಗಳಲ್ಲೂ ಅವಕಾಶ ಕೇಳಿರುವ ಚಾನ್ಸ್ ಇದೆ. ಅದರ ಬಗ್ಗೆ ಕ್ಲಾರಿಟಿ ಇಲ್ಲ. ಆದರೆ ವಿಜಯ್ ಅದಕ್ಕೆ ರೆಡಿ ಅಂದ್ರು. ಮೇ 7ನೇ ತಾರೀಕು ಗುರುವಾರ ಇಲ್ಲಿ ಒಂದು ದೊಡ್ಡ ಸರ್ಕಸ್ ನಡೀತು. ಅತ್ತ AIADMKಯ MLAಗಳು ಪುದುಚೇರಿಯ ರೆಸಾರ್ಟ್ಗೆ ಶಿಫ್ಟ್ ಆದರು. ಇತ್ತ ಡಿಎಂಕೆ ನಾಯಕರು ತಮ್ಮ ಶತ್ರು ಪಾರ್ಟಿ AIADMK ಜೊತೆ ಮೈತ್ರಿ ಮಾಡಿಕೊಂಡು ವಿಜಯ್ ಅವರನ್ನ ತಡೆಯೋದಕ್ಕೆ ಪ್ಲಾನ್ ಮಾಡಿದ್ರು ಅನ್ನುವ ರಿಪೋರ್ಟ್ಸ್ ಕೂಡ ಬಂದವು. ಆದರೆ ಈ ದ್ರಾವಿಡ ಪಕ್ಷಗಳ ನಾಯಕರು ಈ ರಿಪೋರ್ಟ್ಗಳನ್ನ ತಳ್ಳಿ ಹಾಕಿದ್ರು. ಮೇ 8ನೇ ತಾರೀಕು ಅಂದ್ರೆ ನಿನ್ನೆ ಶುಕ್ರವಾರ ತಮಿಳುನಾಡಿನ CPI ಮತ್ತು CPIM ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿಗಳು ವಿಜಯ್ ಅವರಿಗೆ ಬೇಷರತ್ ಬೆಂಬಲ ಕೊಟ್ಟಿವೆ. ಆ ಮೂಲಕ ವಿಜಯ್ ಅವರಿಗೆ 116 MLAಗಳ ಬೆಂಬಲ ಸಿಕ್ಕಿದೆ. ಇದ್ರ ಜೊತೆಗೆ VCK ಮತ್ತು IUML ಕೂಡ ಬರುವ ಲಕ್ಷಣ ಇದೆ. VCK ಬೆಂಬಲ ಇದೆ ಅಂತ ಆದರೆ 118 ಸಿಕ್ಕ ಹಾಗೆ
ಆದರೆ IUML ಬೆಂಬಲದ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ಲ. ಎಲ್ಲ ಸಣ್ಣ ಪಾರ್ಟಿಗಳು ಇಂಟರ್ನಲ್ ಮೀಟಿಂಗ್ ನಡೆಸಿ ತಾವಾಗಿಯೇ ಮೀಡಿಯಾ ಮುಂದೆ ವಿಜಯ್ಗೆ ಬೆಂಬಲ ಸೂಚಿಸಿದ್ದಾರೆ. ಅದರಲ್ಲೂ ಖುದ್ದು CPM ನಾಯಕ ಕೆ ಬಾಲಕೃಷ್ಣ ವಿಜಯ್ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತೇಳಿರೋದು ವಿಜಯ್ಗೆ ಮೆಜಾರಿಟಿ ಸಿಕ್ಕಿರೋದನ್ನ ಕನ್ಫರ್ಮ್ ಮಾಡಿದೆ. ಆದರೆ ಒಂದಷ್ಟು ವರದಿಗಳು ಮಾತ್ರ ವಿಜಯ್ಗೆ ಇನ್ನೂ ಬಹುಮತ ಸಿಕ್ಕಿಲ್ಲ, ಗವರ್ನರ್ ಕನ್ವಿನ್ಸ್ ಆಗಿಲ್ಲ, ಈಗ ಮೈನಾರಿಟಿ ಸರ್ಕಾರನೇ ರಚನೆ ಆಗ್ತಾ ಇರೋದು, ಆಮೇಲೆ ವಿಜಯ್ ಬಹುಮತ ಪ್ರೂವ್ ಮಾಡಬೇಕಾಗುತ್ತೆ ಅಂತ ಹೇಳ್ತಿವೆ. ಒಟ್ನಲ್ಲಿ ವಿಜಯ್ ಮುಖ್ಯಮಂತ್ರಿಯಾಗಿ ಬಹುಮತ ಸಾಬೀತುಪಡಿಸ್ತಾರೋ ಅಥವಾ ಸರ್ಕಾರ 6 ತಿಂಗಳಲ್ಲಿ ಉರುಳುತ್ತೋ ಗೊತ್ತಿಲ್ಲ. ಹಾಗಾದ್ರೆ ಯಾರು ಈ ವಿಜಯ್? ನಿನ್ನೆ ಮೊನ್ನೆವರೆಗೆ ಸಿನಿಮಾ ಮಾಡ್ಕೊಂಡಿದ್ದವರು ಬಾಕ್ಸ್ ಆಫೀಸ್ ಕಿಂಗ್ ಆಗಿ ಒಂದೊಂದು ಸಿನಿಮಾಗೂ 100 ಕೋಟಿ 150 ಕೋಟಿ ಸಂಭಾವನೆ ತೆಗೆದುಕೊಳ್ತಿದ್ದವರು, ಸಿನಿಮಾನೇ ಬೇಡ ದುಡ್ಡೇ ಬೇಡ CM ಆಗಬೇಕು ಅಂತ ಬಂದಿದ್ಯಾಕೆ? ಅವರೇನೋ ಬಂದ್ರು, ಆದರೆ ರಾಜಕೀಯದ ಅನುಭವನೇ ಇಲ್ದೋರಿಗೆ, ಅಂದರೆ ಇದುವರೆಗೆ ಒಂದು ಎಲೆಕ್ಷನ್ ಕೂಡ ಫೇಸ್ ಮಾಡಿಲ್ಲ, MLA ಆಗಿಲ್ಲ, MP ಆಗಿಲ್ಲ, ಅಷ್ಟೇ ಯಾಕೆ ಕಾರ್ಪೊರೇಷನ್, ಪಂಚಾಯತ್, ಫಿಲ್ಮ್ ಚೇಂಬರ್ ಎಲೆಕ್ಷನ್ ಅನ್ನ ಕೂಡ ಫೇಸ್ ಮಾಡಿಲ್ಲ. ಅವಾರ್ಡ್ ಫಂಕ್ಷನ್ಗಳಿಗೆ ಬರ್ದೇ ಇರುವ ನಟನನ್ನ ನಂಬಿ ಜನ ವೋಟ್ ಹಾಕ್ತಾರೆ ಅಂದ್ರೆ, ಅದು ಅಲ್ಲದೆ ತಮಿಳುನಾಡು ಸಿನಿಮಾ ಇಂಡಸ್ಟ್ರಿಯನ್ನೇ ದಶಕಗಳ ಕಾಲ ಆಳಿ ತಲೈವ ಉಳಗನಾಯಗನ್ ಅಂತ ಕರೆಸ್ಕೊಳ್ಳೋ ರಜನಿಕಾಂತ್, ಕಮಲ ಹಾಸನ್ ಕೈ ಹಿಡಿಯದ ಜನ ವಿಜಯ್ ಕೈ ಹಿಡಿದಿದ್ಯಾಕೆ? ಇದೆಲ್ಲ ನಿಜಕ್ಕೂ ಬಹಳ ಇಂಟ್ರೆಸ್ಟಿಂಗ್ ಕತೆ. ವಿಜಯ್ ಅಥವಾ ಜೋಸೆಫ್ ವಿಜಯ್ ಇವರ ಸಿನಿಮಾ ಬ್ಯಾಕ್ಗ್ರೌಂಡ್ನಿಂದ ಬಂದವರು. ಅವರ ತಂದೆ SA ಚಂದ್ರಶೇಖರ್ ಒಬ್ಬ ದೊಡ್ಡ ಡೈರೆಕ್ಟರ್. ತಮಿಳು ಇಂಡಸ್ಟ್ರಿಯಲ್ಲಿ ಇವರಿಗೆ ದೊಡ್ಡ ಹೆಸರಿದೆ. ಆದರೆ ಸಿನಿಮಾದಲ್ಲಿ ವಿಜಯ್ ಅವರ ಆರಂಭಿಕ ದಿನಗಳು ಅಷ್ಟು ಸುಲಭ ಇರಲಿಲ್ಲ. ವಿಜಯ್ ಫಸ್ಟ್ ಸಿನಿಮಾಗೆ ಬಂದಾಗ ಅವರನ್ನ ಎಷ್ಟೋ ಜನ ಬಾಡಿ ಶೇಮಿಂಗ್ ಮಾಡಿದ್ರು. ಇವರು ಹೀರೋನ, ನೋಡೋಕ್ಕೂ ಲಕ್ಷಣ ಇಲ್ಲ, ಆಕ್ಟಿಂಗ್ ಬರಲ್ಲ ಅಂತ ಕಾಲೆಳೆದ್ರು. ಆದರೆ ವಿಜಯ್ ಸೋಲನ್ನೊಪ್ಪಿಕೊಳ್ಳಲಿಲ್ಲ. ಕಾದಲುಕ್ಕು ಮರ್ಯಾದೈ ಅನ್ನುವ ಸಿನಿಮಾ ಮೂಲಕ ಅವರಿಗೆ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ. ಆ ಸಿನಿಮಾ ಮೂಲಕ ಜನರ ಮನಸ್ಸು ಗೆದ್ದ ವಿಜಯ್ ಆಮೇಲೆ ಹಂತ ಹಂತವಾಗಿ ಮಾಸ್ ಆಗಿ ಬೆಳೆದ್ರು. ಗಿಲ್ಲಿ, ಪೋಖ್ರಿ, ತುಪ್ಪಾಕಿ, ಕತ್ತಿ, ಮರ್ಸೆಲ್ ಹೀಗೆ ಅವರ ಒಂದೊಂದು ಸಿನಿಮಾನು ಸೂಪರ್ ಹಿಟ್. ಯಾವ ಮಟ್ಟಕ್ಕೆ ಅಂದರೆ ದಕ್ಷಿಣ ಭಾರತದಲ್ಲಿ ವಿಜಯ್ ಒನ್ ಆಫ್ ದಿ ಹೈಯೆಸ್ಟ್ ಪೇಯ್ಡ್ ಆಕ್ಟರ್ಸ್. ನೀವು ನಂಬಲ್ಲ, ಅವರ ಕೊನೆ ಸಿನಿಮಾ ಜನನಾಯಕನ್ಗೆ 250 ಕೋಟಿ ರೂಪಾಯಿ ಸಂಭಾವನೆ ತೆಗೆದುಕೊಂಡಿದ್ದಾರೆ ಅನ್ನುವ ರಿಪೋರ್ಟ್ಸ್ ಇವೆ. ಅಂದರೆ ಅವರ ಸಿನಿಮಾಗೆ 400ರಿಂದ 500 ಕೋಟಿ ಕಲೆಕ್ಷನ್ ಗ್ಯಾರಂಟಿ. ಆದರೂ ಅವರು ತಮ್ಮ ಸಿನಿ ಕರಿಯರ್ನ ಪೀಕ್ನಲ್ಲಿದ್ದರು. ಆ ಪೀಕ್ನಲ್ಲಿ ಇರುವಾಗಲೇ ಎಲ್ಲವನ್ನ ಬಿಟ್ಟು ಜನರ ಹತ್ರ ಬಂದರು. ಆದರೆ ಇದೇನು ಬಾರಿ ದೊಡ್ಡ ತ್ಯಾಗಾನ? ಸಿನಿಮಾ ಬಿಟ್ಟು ಬಂದರು ಅಂತ ಜನ ವೋಟ್ ಹಾಕ್ಬಿಡ್ತಾರಾ? ಖಂಡಿತ ಇಲ್ಲ. ವಿಜಯ್ ಅವರ ಅಸಲಿ ಶಕ್ತಿ ಇರೋದು ಅವರ ಅಭಿಮಾನಿ ಸಂಘಗಳಲ್ಲಿ. ವಿಜಯ್ ತಮ್ಮ ಅಭಿಮಾನಿ ಸಂಘಗಳನ್ನ ಒಂದು ಪ್ರಾಪರ್ ರಾಜಕೀಯ ಪಕ್ಷದ ತರಾನೇ ಮೊದಲೇ ರೆಡಿ ಮಾಡಿದ್ರು ಅಂದ್ರೆ ತಪ್ಪಾಗೋದಿಲ್ಲ. ಇನ್ಫ್ಯಾಕ್ಟ್ ರಾಜಕೀಯ ಪಕ್ಷಗಳು ಕೂಡ ಅಷ್ಟೊಂದು ಆರ್ಗನೈಸ್ಡ್ ಆಗಿ ಇರಲ್ಲ. ಆ ರೀತಿ ಗ್ರಾಮ, ತಾಲೂಕು, ಡಿಸ್ಟ್ರಿಕ್ಟ್ ಲೆವೆಲ್ಗಳಲ್ಲಿ ಇವರ ಫ್ಯಾನ್ಸ್ ಅಸೋಸಿಯೇಷನ್ ಕೆಲಸ ಮಾಡ್ತಾ ಬಂದಿದೆ. ಅಂದರೆ ಬರೀ ಕಟೌಟು, ಹಾರ ಹಾಕಿ ಅಭಿಷೇಕ ಮಾಡೋದಕ್ಕಲ್ಲ. ತಮಿಳುನಾಡಿನ ಯಾವುದೇ ಭಾಗದಲ್ಲಿ ಪ್ರವಾಹ ಬಂದಾಗ, ಬೇರೆ ಯಾವ ರೀತಿಯಾದರೂ ಸಮಸ್ಯೆಗಳು ಬಂದರೆ ಗ್ರೌಂಡ್ ಲೆವೆಲ್ನಲ್ಲಿ ಜನರಿಗೆ ಹೆಲ್ಪ್ ಮಾಡೋದು. ಕೊರೋನಾ ಟೈಮ್ನಲ್ಲಿ ಈ ಅಭಿಮಾನಿಗಳು ಮನೆ ಮನೆಗೆ ಹೋಗಿ ಹೆಲ್ಪ್ ಮಾಡಿದ್ರು. ಉಚಿತ ಟ್ಯೂಷನ್ ಸೆಂಟರ್ಗಳನ್ನು ಮಕ್ಕಳಿಗಾಗಿ ಶುರು ಮಾಡಿದ್ರು. ಎಲ್ಲ ಜಿಲ್ಲೆಗಳಲ್ಲಿ ಲೈಬ್ರರಿಗಳನ್ನು ಮಾಡಿ ಆಪರೇಟ್ ಮಾಡ್ತಿದ್ದಾರೆ. ಬಡವರಿಗೆ ಮಧ್ಯಾಹ್ನದ ಊಟ ಕೊಡುವ ವ್ಯವಸ್ಥೆ ಮಾಡಿದ್ರು. ಇದೆಲ್ಲ ವಿಜಯ್ ಅವರನ್ನ ಜನರಿಗೆ ಬಹಳ ಹತ್ರ ತಂತು. ಇವರು ಬರೀ ಸಿನಿಮಾದಲ್ಲಿ ಡೈಲಾಗ್ ಹೊಡೆಯೋದಲ್ಲ, ಕಷ್ಟಕ್ಕೆ ಬರೋರು ಅನ್ನುವ ಇಮೇಜ್ ಕ್ರಿಯೇಟ್ ಆಯಿತು. ರಜನಿ, ಕಮಲ್ ಫೇಲ್ ಆಗಿದ್ದು ಇಲ್ಲೇ. ಅವರಿಗೆ ಎಷ್ಟೇ ಫ್ಯಾನ್ಸ್ ಇದ್ದರು, ಈ ರೀತಿ ಸಂಘಟಿತವಾಗಿ ಕೆಲಸ ಮಾಡುವ ಫ್ಯಾನ್ಸ್ ಇಲ್ಲ. ಅಥವಾ ಆ ರೀತಿ ಆರ್ಗನೈಜೇಷನಲ್ ಕೆಲಸಗಳನ್ನು ರಜನಿ, ಕಮಲ್ ಮಾಡಿಲ್ಲ. ವಿಜಯ್ ಆ ಕೆಲಸ ಮಾಡಿದ್ರು. ಈಗ ಸಡನ್ ಆಗಿ ಆಕಾಶದ ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ ಅಂದರೆ ಅದಕ್ಕೋಸ್ಕರ ದಶಕಗಳ ಕಾಲ ನೆಲಕ್ಕೆ ಗಟ್ಟಿಯಾಗಿ ಬೇರೂರಿದ್ದಾರೆ. ಆ ಬೇರಿಗೆ ನಿರಂತರವಾಗಿ ನೀರು ಗೊಬ್ಬರ ಹಾಕಿ ಪೋಷಣೆ ಮಾಡಿರೋದ್ರಿಂದಲೇ ಮೊದಲ ಅಟೆಂಪ್ಟ್ನಲ್ಲೇ ಅವರ ರಾಜಕೀಯ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿರೋದು. ಈಗ ವಿಜಯ್ CM ಆದರೆ ಏನಾಗುತ್ತೆ? ಇದು ಬರೀ ತಮಿಳುನಾಡಿಗೆ ಅಷ್ಟೇ ಅಲ್ಲ, ಇಡೀ ದಕ್ಷಿಣ ಭಾರತದ ರಾಜಕೀಯದ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ದ್ರಾವಿಡ ಸಿದ್ಧಾಂತದ ಹೆಸರಿನಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ ಪಾರ್ಟಿಗಳಿಗೆ ಈಗ ವಿಜಯ್ ಒಂದು ದೊಡ್ಡ ಚಾಲೆಂಜ್ ಕೊಟ್ಟಿದ್ದಾರೆ. ವಿಜಯ್ ಅವರ ಸೆಕ್ಯುಲರ್ ಸೋಷಿಯಲ್ ಜಸ್ಟಿಸ್ ಮತ್ತು ತಮಿಳು ಪ್ರೈಡ್ ಕಾನ್ಸೆಪ್ಟ್ ಜನರಿಗೆ ಇಷ್ಟ ಆಗಿದೆ. ಪರಿಣಾಮ ತಮಿಳುನಾಡಿನ ದ್ವಿಪಕ್ಷೀಯ ರಾಜಕಾರಣ ಅಂತ್ಯ ಆಗಿ ಮಲ್ಟಿ ಪಾರ್ಟಿ ಸಿಸ್ಟಮ್ ಬಂದಿದೆ ಅಂತಲೇ ಹೇಳಬಹುದು. ವಿಜಯ್ ಅವರ ಮುಂದೆ ಈಗ ದೊಡ್ಡ ಜವಾಬ್ದಾರಿ ಇದೆ. ಸರ್ಕಾರ ನಡೆಸೋದು ಅಂದರೆ ಸಿನಿಮಾ ಮಾಡುವಷ್ಟು ಈಸಿ ಅಲ್ಲ. ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡಬೇಕು. ದ್ರಾವಿಡ ಪಕ್ಷಗಳ ಸರ್ಕಸ್ ನಡುವೆ ವಿಜಯ್ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಈಗಿರುವ
ಕುತೂಹಲ. ಇನ್ನೊಂದು ಕಡೆ ಮಾಜಿ ಸಿಎಂ ಸ್ಟಾಲಿನ್ ಲೆಕ್ಕಾಚಾರ ಹೇಗಿದೆ ಅಂದರೆ, ಇಂಟ್ರೆಸ್ಟಿಂಗ್ ಬೆಳವಣಿಗೆಯಲ್ಲಿ ಅವರೇ ರಾಜ್ಯಪಾಲರಿಗೆ ಪತ್ರ ಬರೆದು ಹೊಸ ಸರ್ಕಾರ ರಚನೆಗೆ ಆದಷ್ಟು ಬೇಗ ಸ್ಟೆಪ್ಸ್ ತೆಗೆದುಕೊಳ್ಳಿ, ಡಿಲೇ ಮಾಡಬೇಡಿ ಅಂತ ಹೇಳಿದ್ರು. ಡಿಎಂಕೆ ನಾಯಕರು ಕೂಡ ಸ್ಟಾಲಿನ್ ಜನ ಕೊಟ್ಟಿರುವ ಮ್ಯಾಂಡೇಟ್ ಅನ್ನು ಗೌರವಿಸ್ತಾರೆ, ವಿಜಯ್ ಸರ್ಕಾರ ರಚಿಸೋದನ್ನು ಅವರು ತಡೆಯೋದಿಲ್ಲ ಅಂತ ಹೇಳಿದ್ರು. ಆದರೂ ತೆರೆ ಹಿಂದೆ ಏನು ಡಿಸ್ಕಷನ್ ನಡೀತಾ ಇದೆ ಅಂದರೆ, ಒಂದು ವೇಳೆ ವಿಜಯ್ ಸರ್ಕಾರ ರಚಿಸಿದ್ರು ಮೊದಲ 6 ತಿಂಗಳು ಅವರಿಗೆ ಒಂದು ರೀತಿ ಗ್ರೇಸ್ ಪೀರಿಯಡ್. ಈ ಟೈಮ್ನಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟೇ ಪ್ರೆಷರ್ ಬಂದರೂ ಕೊಟ್ಟಿರುವ ಪ್ರಾಮಿಸ್ಗಳನ್ನು ಈಡೇರಿಸಬೇಕು, ನುಡಿದಂತೆ ನಡಿಬೇಕು. ಜೊತೆಗೆ ಈ ಹಿಂದೆ ಸ್ಟಾಲಿನ್ ಸರ್ಕಾರ ತಂದಿರುವ ಜನಸ್ನೇಹಿ ಯೋಜನೆಗಳನ್ನು ಸ್ಟಾಪ್ ಮಾಡಬಾರ್ದು, ಅವೆಲ್ಲ ಕಂಟಿನ್ಯೂ ಆಗಬೇಕು. ಅಲ್ಲೂ ಕೂಡ ಮಹಿಳೆಯರಿಗೆ ಫ್ರೀ ಬಸ್ ಇದೆ, ಮಕ್ಕಳಿಗೆ ಮಿಡ್ ಡೇ ಮೀಲ್ಸ್ ಇದೆ, ಇವೆಲ್ಲ ಸ್ಟಾಲಿನ್ ಸರ್ಕಾರ ತಂದಿರೋದು. ಅವೆಲ್ಲ ಕಂಟಿನ್ಯೂ ಆದರೆ ನಾವು 5 ವರ್ಷ ಡಿಸ್ಟರ್ಬ್ ಮಾಡಲ್ಲ. ಈ ರೀತಿ ಬ್ಯಾಕ್ ಚಾನಲ್ ಟ್ಯಾಕ್ಸ್ ನಡೀತಿದೆ ಅನ್ನುವ ರಿಪೋರ್ಟ್ಸ್ ಇವೆ. ಸೊ ಕೊನೆಯದಾಗಿ ಹೇಳೋದಾದರೆ, ವಿಜಯ್ ಅವರ ಈ ಬೆಳವಣಿಗೆ ರಾಜಕೀಯಕ್ಕೆ ಬರಬೇಕು ಅಂತಿರುವ ಯುವಕರಿಗೆ ಬಹಳ ಒಳ್ಳೆ ಉದಾಹರಣೆ. ಗ್ರೌಂಡ್ ಲೆವೆಲ್ ವರ್ಕಿಂಗ್ ರಾಜಕೀಯದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಹೇಳ್ತಿದೆ. ಒಂದು ಕಾಲದಲ್ಲಿ ಟ್ಯಾಲೆಂಟೇ ಇಲ್ಲ ಅಂತ ಅವಮಾನಕ್ಕೊಳಗಾಗಿದ್ದ ವಿಜಯ್ ಇವತ್ತು ತಮಿಳುನಾಡಿನ ಇಡೀ ರಾಜಕೀಯ ಸಿಸ್ಟಮ್ ಅನ್ನೇ ತನ್ನ ಕಡೆ ತಿರುಗಿ ನೋಡುವಂತೆ ಮಾಡಿದ್ದಾರೆ. 118 ಶಾಸಕರ ಮ್ಯಾಜಿಕ್ ನಂಬರ್ ಅನ್ನೋದು ಬರೀ ಅಂಕಿಯಷ್ಟೇ, ಆದರೆ ವಿಜಯ್ ಹಿಂದೆ ಇರೋದು ಕೋಟ್ಯಂತರ ಜನರ ಭರವಸೆ. ಈಗಲೂ ರಿಎಲೆಕ್ಷನ್ ಆದರೆ ವಿಜಯ್ 118 ಯಾಕೆ 150 ಸೀಟ್ ಗೆಲ್ತಾರೆ, ಜನ ಅವರಿಗೆ ಕ್ಲಿಯರ್ ಮ್ಯಾಂಡೇಟ್ ಕೊಡ್ತಾರೆ ಅನ್ನುವ ಅನಿಸಿಕೆಯನ್ನು ಸಾಕಷ್ಟು ರಾಜಕೀಯ ತಜ್ಞರು ಹೇಳ್ತಿದ್ದಾರೆ. ಮುಂದೇನಾಗುತ್ತೋ, ವಿಜಯ್ ಸರ್ಕಾರ 5 ವರ್ಷ ಇರುತ್ತೋ ಗೊತ್ತಿಲ್ಲ, ಆದರೆ ಸದ್ಯಕ್ಕಂತೂ ವಿಜಯ್ ತಮಿಳುನಾಡಿನ ಸಿಎಂ ಆಗ್ತಾ ಇದ್ದಾರೆ. ಆದರೆ ಅವರ ಈ ಹೊಸ ಇನ್ನಿಂಗ್ಸ್ ತಮಿಳುನಾಡು ಜನರ ಜೀವನದಲ್ಲಿ ಬದಲಾವಣೆ ತರುತ್ತಾ ಅನ್ನೋದನ್ನು ಮುಂದೆ ನೋಡಬೇಕು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ. ಈ ರೀತಿಯ ಇಂಟ್ರೆಸ್ಟಿಂಗ್ ವರದಿಗಳಿಗೆ ಚರಿತ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.